ಆಳಂದ ತಾಲೂಕಿನ ಒಳಗಿರೋಂಥ ಒಂದು ಲಾಡ್ ಚುಂಚೋಳಿನ ಗ್ರಾಮದ ಒಳಗಿಂದು ಐತಿಹಾಸಿಕ ದೇವಸ್ಥಾನ ನಾನು ಇವತ್ತು ತೋರಿಸ್ಲತ್ತೀನಿ. ಯಾವುದಪ್ಪ ಅಂತ ಹೇಳಿದ್ರೆ ಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳಿ. ಇದು ಯಾವ ಕಾಲದ ದೇವಸ್ಥಾನ ಆಗಿರ್ಬೋದು ಅಂತ ಹೇಳಿದ್ರೆ ರಾಮಾಯಣ ರಾವಣನ ಸಂಹಾರ ಮಾಡ್ತಾನಲ್ಲ ಅದು ಆದ್ಮೇಲೆ ನಿರ್ಮಾಣ ಆಗಿರೋಂಥ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ಪೇಂಟಿಂಗ್ ಎಲ್ಲನೂ ಈ ಕಡೆ ಮಾಡ್ಯಾರ. ಇದು ಲಿಂಗ ಏನು ನೋಡ್ಲತ್ತಿರಲ್ಲ, ಇದು ಕೂಡ ಹಳಿ ಕಾಲದ ಲಿಂಗ ಅದ. ಬಟ್ ಮೂರ್ತಿ ಎಲ್ಲ ಈ ಕಡೆ ಅವರು ಮಾಡ್ಕೊಂಡಾರ. ಈ ದೇವಸ್ಥಾನದ ಒಳಗೆ ಹೋದ್ರಪ್ಲೇನೆ ಕೂಡ ಎಲ್ಲಿ ನೋಡಿದ್ರೆ ಅಲ್ಲಿ ಕನ್ನಡಿಗಳು ನೋಡ್ಲಿಕ್ಕೆ ಕಾಣಿಸ್ತಾವ. ಅಂದ್ರೆ ಭಕ್ತರು ಏನೇನೋ ಬೇಡ್ಕೊಂಡು ಅವರೆಲ್ಲ ಆಸೆ ಈಡೇರಬೇಕು ಅಂತ ಹೇಳಿ ಕನ್ನಡಿ ತಂದು ಇಲ್ಲಿ ಹಾಕ್ತಾರಂತ. ಅಂದ್ರೆ ದೇವರಿಗೆ ಕನ್ನಡಿ ಅದು ತಂದು ಹಾಕ್ತಾರಂತ. ಇದು ಒಂದೇ ಕಡೆ ಎಲ್ಲ ಬಹಳಷ್ಟು ಕಡೆ ನಾನು ನೋಡಿನಿ ಈ ಥರ ಕನ್ನಡಿ ಏರಿಸಿದ್ದು. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸುತ್ತಮುತ್ತ ಎಲ್ಲನೂ ಹಳಿ ಕಾಲದ ಕೆತ್ತನೆ ಆಗಿದಂಥ ಕಂಬಗಳೆಲ್ಲ ನೋಡ್ಲಿಕ್ಕೆ ಕಾಣಿಸ್ತಾವ. ಗೋಪುರ ಬಹಳಷ್ಟು ಸಣ್ಣದಿತ್ತಂತ. ಈ ಕಡೆ ಏನು ಮಾಡ್ಯಾರ, ಒಂದು 5-6 ವರ್ಷದಿಂದ ಹಿಂದೆ ಏನು ಮಾಡ್ಯಾರ ಅಂತ ಹೇಳಿದ್ರೆ ಗುಡಿ ದೊಡ್ಡದದ, ಗೋಪುರ ಭಾಳ ಸಣ್ಣದದ ಅಂತ ಹೇಳಿ ಅದು ಅದೇ ಗೋಪುರದ ಮೇಲೆ ಇವರು ಒಂದು ಹೊಸ ಗೋಪುರ ಕೂಡ ಕಟ್ಟ್ಯಾರ. ಅಂದ್ರೆ ಎಲ್ಲ ಕಡೆ